ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಬಂಧುಗಳೇ, ಎಲ್ಲ ಬಾಗಿಲುಗಳು ಮುಚ್ಚಿದೆ ಅಂತ ಅನಿಸಿದಾಗಲೇ ದೇವರು ನಿಮ್ಮ ಕನಸಲ್ಲೂ ಕೂಡ ಕಾಣದ ದ್ವಾರವನ್ನು ತೆರೀತಾನೆ. ನೀವು ಇಟ್ಟ ನಂಬಿಕೆ, ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥ ಆಗೋದಿಲ್ಲ. ದೈವದ ಆಟವನ್ನು ಅರ್ಥ ಮಾಡಿಕೊಂಡ ಕ್ಷಣದಿಂದ ನಿಮ್ಮ ಬದುಕು ಸಂಪೂರ್ಣ ತಿರುವು ಪಡೆಯುತ್ತೆ. ಸತ್ಯವನ್ನು ಕೇಳಿದರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಈ ಮಹತ್ವದ ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮ ಸರಳತೆಯನ್ನು ನೋಡಿ ಜನರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡ್ತಾ ಇದ್ದಾರಾ? ಆದರೆ ಮುಂದೆ ನಡೆಯಲಿರುವ ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೆ ಒಳಗಾಗ್ತೀರಾ. ಸತ್ಯ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತೆ ಇರುತ್ತೆ. ಹೌದು ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಸತ್ಯವು ನಿಮ್ಮ ರಾತ್ರಿಯ ನಿದ್ದೆಯನ್ನೇ ಕೂಡ ಹಾಳು ಮಾಡುತ್ತೆ. ನೀವು ನಿಮ್ಮ ಕಿವಿಗಳನ್ನೇ ನಂಬೋದಿಲ್ಲ. ಆದರೆ ಸ್ನೇಹಿತರೆ, ನಿಮ್ಮ ಮಾಹಿತಿಯಾಗಿ ನಾವು ನಿಮಗೆ ಹೇಳೋಣ. ಈ ಘಟನೆ ನಿಮ್ಮ ಈ ಜನ್ಮದಲ್ಲೇ ನಡೆಯುತ್ತೆ ಮತ್ತು ಇದು ಕೇವಲ ನಿಮ್ಮ ಒಳಿತಿಗಾಗಿ ನಡೆಯುತ್ತೆ. ಇದರ ಹಿಂದಿನ ನಿಜಾಂಶವನ್ನು ನೀವು ತಿಳಿದುಕೊಂಡಾಗ ನೀವು ನಮಗೆ ಮನಸಾರೆ ಧನ್ಯವಾದ ಹೇಳ್ತೀರಾ. ಇಂದಿನ ನಮ್ಮ ಭವಿಷ್ಯವಾಣಿ ಸುಳ್ಳಾದರೆ ಇಂದಿನಿಂದಲೇ ನಾವು ಭವಿಷ್ಯ ನುಡಿಯುವುದನ್ನು ಶಾಶ್ವತವಾಗಿ ನಿಲ್ಲಿಸ್ತೇವೆ. ನನ್ನ ಒಂದೇ ಒಂದು ವಿನಂತಿ ಏನಂದರೆ, ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರು ಕೂಡ ಇದನ್ನು ಪೂರ್ಣವಾಗಿ ನೋಡಬೇಕು ಮತ್ತು ನಾವು ಹೇಳುವ ಪ್ರತಿಯೊಂದು ಮಾತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇದನ್ನು ಜೀವನದಲ್ಲಿ ಒಮ್ಮೆ ಮಾತ್ರ ಬಳಸಿ ಸಾಕು ಫ್ರೆಂಡ್ಸ್. ಮುಂದಿನ 48 ಗಂಟೆಗಳಲ್ಲಿ ಲಕ್ಷವಲ್ಲ, ಕೋಟಿಗಳಲ್ಲಿ ವ್ಯವಹರಿಸುವ ಜನ ನಿಮ್ಮ ಬಾಗಿಲಿಗೆ ಬರ್ತಾರೆ. ಅವರು ನಿಮಗೆ ಅಗಾಧವಾದ ಸಂಪತ್ತು, ಐಶ್ವರ್ಯ ಮತ್ತು ಗೌರವವನ್ನು ತಂದುಕೊಡ್ತಾರೆ. ಇಲ್ಲಿಯವರೆಗೆ ನಿಮ್ಮನ್ನು ಹಿಂಸಿಸುತ್ತಿದ್ದ, ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಶತ್ರುಗಳು ನಿಮ್ಮ ಕರ್ಮದ ಫಲವನ್ನು ಅನುಭವಿಸಲಿದ್ದಾರೆ. ತಮ್ಮ ಕರ್ಮದ ಫಲವನ್ನು ಅವರೇ ಅನುಭವಿಸ್ತಾರೆ. ಇದೆಲ್ಲವೂ ಕೂಡ ನಿಮ್ಮದೇ ಕೆಲವು ಅರಿವಿಲ್ಲದ ತಪ್ಪುಗಳಿಂದ ಆಗ್ತಾ ಇತ್ತು. ಅದನ್ನು ನಾನು ಇಂದು ಕೊನೆಗೊಳಿಸ್ತೇನೆ. ಆದ್ದರಿಂದ ಪ್ರತಿಯೊಂದು ವಿಷಯ ಕೂಡ ಇಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೇನೆ. ನೀವು ಯಾವ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಎಂದು ತಿಳಿಯೋಣ. ವಿಡಿಯೋ ಆರಂಭಿಸುವ ಮೊದಲು ನಿಜವಾದ ಮನಸ್ಸಿನಿಂದ ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಪ್ರತಿಯೊಬ್ಬರ ಮೇಲೆ ಸಂಪತ್ತಿನ ಮಳೆ ಸುರಿಯಲಿ. ಮೊದಲು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶುದ್ಧ ಹೃದಯದಿಂದ ಕಮೆಂಟ್ ವಿಭಾಗದಲ್ಲಿ ಜೈ ಮಹಾಲಕ್ಷ್ಮಿ ಅಂತ 3 ಬಾರಿ ಬರೀರಿ. ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆ ಮೇಲೆ ನೇರವಾಗಿ ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಇಡೀ ಮನೆತನಕ್ಕೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ. ಫ್ರೆಂಡ್ಸ್, ನಿಮ್ಮ ಶತ್ರುಗಳು ನಿಮ್ಮನ್ನು ತುಂಬ ಕಾಡಿದ್ದಾರೆ. ಅವರು ನಿಮಗೆ ಹೇಳಲಾಗದಷ್ಟು ಮಾನಸಿಕ ಯಾತನೆ ನೀಡಿದ್ದಾರೆ. ನಿಮ್ಮ ಕುಟುಂಬವನ್ನು ಒಡೆಯೋದಕ್ಕೆ, ನಿಮ್ಮ ವ್ಯವಹಾರವನ್ನು ಮುಳುಗಿಸೋದಕ್ಕೆ ಸಾವಿರಾರು ಸಂಚುಗಳನ್ನು ಅವರು ಮಾಡಿದ್ದಾರೆ. ಆದರೆ ನೆನ್ಪಿಡಿ, ದೇವರು ಯಾರನ್ನು ಕಾಯ್ತಾನೋ ಅವನನ್ನು ಅಲುಗಾಡಿಸಲು ಈ ಜಗತ್ತಲ್ಲಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುವುದರಿಂದಲೇ ಇಲ್ಲಿಯವರೆಗೆ ನಿಮಗೆ ಏನೂ ಆಗಿಲ್ಲ. ಮತ್ತು ಈಗ ಶತ್ರು ನಿಮಗಾಗಿ ತೋಡಿದ ಗುಂಡಿಯಲ್ಲಿ ಅವನೇ ಬೀಳಲಿದ್ದಾನೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ನಮ್ಮ ತಂಡ ಪ್ರತಿದಿನ ನಿಮ್ಮ ರಾಶಿ ಭವಿಷ್ಯವನ್ನು ತಯಾರಿಸೋದಕ್ಕೆ ರಾತ್ರಿ ಹಗಲು ದುಡಿಯುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ, ನಮ್ಮ ಶ್ರಮವನ್ನು ಪರಿಗಣಿಸಿ ಪ್ರೋತ್ಸಾಹಿಸಿ. ಅಲ್ಲದೆ ಶುಕ್ರದೇವನ ನಿಜವಾದ ಭಕ್ತರು ಕಮೆಂಟಲ್ಲಿ ಓಂ ಶುಂ ಶುಕ್ರಾಯ ನಮಃ ಅಂತ ಬರೀರಿ. ಶುಕ್ರನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಈಗ ನಿಮ್ಮ ಶತ್ರುವಿನ ಗತಿ ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಫ್ರೆಂಡ್ಸ್, ನಿಮ್ಮ ಶತ್ರುವಿನ ಬದುಕಿನಲ್ಲಿ ಒಂದು ಮಹಾ ದುರಂತ ಕಾದಿದೆ ಎಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಅದು ಅವನ ಎಲ್ಲ ಅಹಂಕಾರವನ್ನು, ಗರ್ವವನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಮಾಡುತ್ತೆ. ಆ ಸುದ್ದಿಯನ್ನು ಕೇಳಿದ ಕ್ಷಣ ಅವನ ಕಾಲ ಕೆಳಗಿನ ಭೂಮಿಯೇ ಕುಸಿದು ಹೋದಂತೆ ಆಗುತ್ತೆ. ಬೇರೆ ಮಾತಿನಲ್ಲಿ ಹೇಳೋದಾದರೆ, ನಿಮ್ಮ ಶತ್ರುವಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ದೊಡ್ಡ ಪೆಟ್ಟು ಬೀಳುತ್ತೆ. ಅವನ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ. ಮತ್ತು ಅದೇ ಸಮಯದಲ್ಲಿ ಫ್ರೆಂಡ್ಸ್, ನಿಮ್ಮ ಬಾಗಿಲಿಗೆ ಸಂತೋಷದ ಸಾಲು ಸಾಲು ಸುದ್ದಿಗಳು ಬರುತ್ತೆ.
ನೀವು ಕನಸು ಕಂಡ ಎಲ್ಲ ಯಶಸ್ಸುಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಯಾಕೆಂದರೆ ಈಗ ನಿಮ್ಮ ಜಾತಕದಲ್ಲಿ ಮಾಲವ್ಯ ಯೋಗ, ಗಜಲಕ್ಷ್ಮಿ ಯೋಗ, ಧನಯೋಗ ಮತ್ತು ಚಂದ್ರ ಶುಕ್ರ ಯೋಗಗಳು ಏಕಕಾಲಕ್ಕೆ ರೂಪುಗೊಂಡಿವೆ. ಆದ್ದರಿಂದ ನೀವು ಊಹಿಸಲು ಆಗದಷ್ಟು ದೊಡ್ಡ ಮಟ್ಟಕ್ಕೆ ಏರ್ತೀರ. ಈ ಅದೃಷ್ಟ ಯಾವ ದಿಕ್ಕಿನಿಂದ ಬರುತ್ತೆ, ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲ ಸೆಕೆಂಡ್ನಿಂದ ಕೊನೆ ಸೆಕೆಂಡ್ವರೆಗೂ ಬಹಳ ಗಮನದಿಂದ ನೋಡಿ. ಇಂದಿನ ಜಾತಕ ನಿಮ್ಮ ಹಣಕಾಸು, ಉದ್ಯೋಗ, ವ್ಯಾಪಾರ, ಪ್ರೇಮ ಮತ್ತು ದಾಂಪತ್ಯ ಜೀವನದ ಗುಟ್ಟುಗಳನ್ನು ಬಿಚ್ಚಿಡುತ್ತೆ. ನೀವು ತುಂಬ ನಂಬಿಕೆಯುಳ್ಳವರು, ಎಲ್ಲರನ್ನೂ ಕೂಡ ಬೇಗ ನಂಬ್ತೀರಾ. ಇದೇ ನಿಮ್ಮ ದೊಡ್ಡ ಶಕ್ತಿ ಮತ್ತು ದೊಡ್ಡ ದೌರ್ಬಲ್ಯ ಕೂಡ ಹೌದು. ಈ ಗುಣದಿಂದಾಗಿಯೇ ಭವಿಷ್ಯದಲ್ಲಿ ನಿಮಗೆ ಮೋಸ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಈ 48 ಗಂಟೆ ನಿಮ್ಮ ಮಾತನ್ನು, ನಿಮ್ಮ ಯೋಜನೆಯನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಶುಕ್ರದೇವನ ಆಶೀರ್ವಾದದಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಹೌದು ಫ್ರೆಂಡ್ಸ್, ಸೌಂದರ್ಯ, ಸಂಪತ್ತು ಮತ್ತು ಸುಖದ ಅಧಿಪತಿ ಶುಕ್ರನೇ ನಿಮ್ಮ ಜೀವನವನ್ನು ಅಲಂಕರಿಸೋದಕ್ಕೆ ಹೊರಟಿದ್ದಾನೆ. ಆದ್ದರಿಂದ ಎಲ್ಲ ಕೆಲಸವನ್ನು ಬದಿಗಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಯಾಕೆಂದರೆ ಮುಂದಿನ 48 ಗಂಟೆಗಳ ನಿಮ್ಮ ನಿಖರವಾದ ಭವಿಷ್ಯವನ್ನು ನಾವು ನಿಮಗೆ ಬಿಚ್ಚಿಡ್ತೇವೆ. ಮುಂದಿನ ಸಮಯ ಹೇಗಿರುತ್ತೆ, ಶುಕ್ರದೇವನು ಯಾವ ಭಾಗ್ಯವನ್ನು ತರ್ತಾನೆ, ಹಣ ಎಲ್ಲಿಂದ ಹರಿದು ಬರುತ್ತೆ, ನೀವು ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆಗಳು ಏನೇನು ಎಂಬುದನ್ನು ತಿಳಿಯಿರಿ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಪಾಲಿಗೆ ವಜ್ರಕ್ಕಿಂತ ಅಮೂಲ್ಯ. ಒಂದು ಕ್ಷಣವನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಹೇಳುವ ಪ್ರತಿಯೊಂದು ಸೂಚನೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಪಾಲಿಸಿ. ಆಗ ಮಾತ್ರ ನೀವು ಯಶಸ್ಸಿನ ಉತ್ತುಂಗವನ್ನು ತಲುಪೋದಕ್ಕೆ ಸಾಧ್ಯ. ಇನ್ನು ನಿರಾಶರಾಗುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಹೇಳಿದಂತೆ ಮಾಡಿ, ಯಶಸ್ಸು ನಿಮ್ಮ ಕಾಲಡಿಯಲ್ಲಿ ಇರುತ್ತೆ. ಆದ್ದರಿಂದ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಶುಕ್ರದೇವನ ನಿಜವಾದ ಭಕ್ತರು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ನಿಮಗೆ ಕೇಳ್ಕೊಳ್ತೇನೆ. ಈಗ ಮುಂದಿನ 48 ಗಂಟೆಗಳ ಬಗ್ಗೆ ಹೇಳ್ತೇನೆ. ಇದೀಗ ನಿಮ್ಮ ರಾಶಿಗೆ ರಾಜಯೋಗದ ಪ್ರಭಾವ ಇದೆ. ಭೂಮಿ ವಾಹನ ಯೋಗ ರೂಪುಗೊಂಡಿದೆ. ಸ್ಥಿರ ಲಕ್ಷ್ಮಿ ಯೋಗ ನಿಮ್ಮನ್ನು ಹರಸಿದೆ. ಇದರಿಂದಾಗಿ ವರ್ಷಗಳಿಂದ ನೆನೆಗುದಿಗೆ ಬಿದ್ದ ನಿಮ್ಮ ಹಣ, ನಿಮ್ಮ ಮನೆ, ನಿವೇಶನ, ವಾಹನ ಕೊಳ್ಳುವ ಕನಸು ನನಸಾಗುತ್ತೆ. ಆದ್ದರಿಂದ ಈ ವಿಡಿಯೋಗೆ ತುಂಬ ಮುಖ್ಯವಾಗಿರುತ್ತೆ. ಈಗ ಶುಕ್ರನ ಕೃಪೆಯಿಂದ ನಿಮ್ಮ ಗ್ರಹಗತಿಯಲ್ಲಿ ಮಹಾಪರಿವರ್ತನೆ ಆಗಲಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಈ ಬದಲಾವಣೆ ನಿಮಗೆ ಅತ್ಯಂತ ಶುಭಕರವಾಗಿರುತ್ತೆ. ಯಾಕೆಂದರೆ ಶುಕ್ರನು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಸ್ವತಃ ಮುಂದೆ ಬಂದಿದ್ದಾನೆ. ಹಣ ಸಂಪಾದನೆಗೆ 10 ಹಲವು ದಾರಿಗಳು ತೆರೆದುಕೊಳ್ತಾ ಇದೆ. ಈಗ ನೀವು ನಿರೀಕ್ಷಿಸದ ಮೂಲಗಳಿಂದಲೂ ಕೂಡ ಧನ ಲಾಭವಾಗುತ್ತೆ. ಜೊತೆಗೆ ವಿದೇಶದಿಂದ, ಸಂಬಂಧಿಕರಿಂದ, ಸರ್ಕಾರದಿಂದ ಒಳ್ಳೆಯ ಸುದ್ದಿ ಬರುತ್ತೆ. ಹೌದು ಫ್ರೆಂಡ್ಸ್, ನೀವು ಶುಕ್ರದೇವನ ಹೆಸರನ್ನು ಸ್ಮರಿಸಿ ಶುರು ಮಾಡುವ ಯಾವುದೇ ಕೆಲಸ ಕೂಡ ಚಿನ್ನದಂತೆ ಆಗುತ್ತೆ. ಯಾಕೆಂದರೆ ಈ ಗಳಿಗೆಯಲ್ಲಿ ಶುಕ್ರನ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ, ನಿಮ್ಮ ಜೀವನದ ಕಷ್ಟದ ಅಧ್ಯಾಯ ಮುಗಿದು ಸುಖದ ಅಧ್ಯಾಯ ಅನ್ನೋದು ಆರಂಭ ಆಗಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಪವಾಡ ನಡೆಯಲಿದೆ ಫ್ರೆಂಡ್ಸ್. ಮುಂದಿನ 48 ಗಂಟೆ ನಿಮ್ಮ ಜೀವನದ ಚಿತ್ರಣನೇ ಬದಲಾಗುತ್ತೆ. ಮಹಾಲಕ್ಷ್ಮಿ ನಿಮ್ಮ ಬೇಡಿಕೆಯನ್ನು ಸ್ವೀಕರಿಸ್ತಾರೆ. ಆದ್ದರಿಂದ ಇನ್ನು ಮುಂದೆ ನಿಮ್ಮ ದಿನಗಳು ಒಂದೇ ತೆರನಾಗಿ ಇರೋದಿಲ್ಲ. ನಿಮ್ಮ ಅದೃಷ್ಟ ಹುಣ್ಣಿಮೆಯ ಚಂದ್ರನಂತೆ ಬೆಳಗಲಿದೆ ಎಂದು ಹೇಳಲು ನೀವು ಕುಣಿದು ಕುಪ್ಪಳಿಸ್ತೀರ. ದೇವರೇ, ನೀನು ನನ್ನ ಬಾಳನ್ನೇ ಬದಲಾಯಿಸಿಬಿಟ್ಟೆ ಅಂತ ಕಣ್ಣೀರು ಹಾಕ್ತೀರಾ. ನೀವು ಎಂದೂ ಕಲ್ಪಿಸಿಕೊಳ್ಳದಷ್ಟು ದೊಡ್ಡ ಶುಭ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನಿಮ್ಮ ಎದೆಯನ್ನು ಹೆಮ್ಮೆಯಿಂದ ಉಬ್ಬಿಸುವ ಸುದ್ದಿ ಇದು. ನಿಮ್ಮ ಮಾಹಿತಿಗಾಗಿ ನಿಮ್ಮ ಶತ್ರುವಿನ ಸೊಕ್ಕು ಈಗ ಅಡಗಲಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಅವನ ಸುಳ್ಳಿನ ಸಾಮ್ರಾಜ್ಯ ಧರಾಶಾಯಿ ಆಗಲಿದೆ. ಭೂಮಿ ನೆಲ ಕಸ್ತಾನೆ ಅವನ ಮನೆಯಲ್ಲಿ ದುಃಖದ ಛಾಯೆ ಆವರಿಸಲಿದೆ. ಅವನ ದರ್ಪದ ದಿನಗಳು ಮುಗಿದುವು. ಅವನ ಕಿರುಕುಳಕ್ಕೆ ಇತಿಶ್ರೀ ಹಾಡುವ ಕಾಲ ಬಂದಿದೆ. ಅವನ ಪಾಪದ ಕೊಡ ತುಂಬಿದೆ. ಇನ್ನು ಅವನ ಪತನ ಖಚಿತ. ಹೌದು ಫ್ರೆಂಡ್ಸ್, ನೀವು ಸರಿಯಾಗಿಯೇ ಕೇಳ್ತಾ ಇದ್ದೀರಾ. ಇನ್ನು ಅವನ ಕೆಟ್ಟ ಕಾಲ ಶುರುವಾಗ್ತಾ ಇದೆ. ಅವನನ್ನು ಯಾರಿಂದಲೂ ಕೂಡ ಕಾಪಾಡೋದಕ್ಕೆ ಆಗೋದಿಲ್ಲ. ಯಾವಾಗಲೂ ನಿಮ್ಮ ಬಗ್ಗೆ ಚಾಡಿ ಹೇಳ್ತಿದ್ದ, ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಿದ್ದ ಆ ವ್ಯಕ್ತಿ ಈಗ ಸಂಕಷ್ಟದ ಸುಳಿಗೆ ಸಿಲುಕಿದ್ದಾನೆ. ನಾನು ನಿಮಗೆ ಹೇಳ್ತೇನೆ, ಆ ಮನುಷ್ಯನು ಅಸೂಯೆಯಿಂದ ಅಂಧನಾಗಿದ್ದಾನೆ. ನಿಮ್ಮನ್ನು ತುಳಿಯೋದಕ್ಕೆ ಅವನು 108 ಕುತಂತ್ರ ಮಾಡಿದ, ಆದರೆ ಒಂದರಲ್ಲೂ ಕೂಡ ಗೆಲ್ಲಿಲ್ಲ. ಯಾಕೆಂದರೆ ನಿಮ್ಮ ಮೇಲೆ ಕುಲದೇವತೆಯ ಮತ್ತು ಲಕ್ಷ್ಮೀ ದೇವಿಯ ಕವಚ ಇದೆ. ಲಕ್ಷ್ಮಿಯ ಕೃಪೆಯಿಂದ ನೀವು ಮತ್ತು ನಿಮ್ಮ ಸಂಸಾರ ಸುರಕ್ಷಿತವಾಗಿರುತ್ತೆ. ಈಗ ನೀವು ಹಲವು
ವರ್ಷಗಳಿಂದ ಕಾಯ್ತಿದ್ದ ಯಶಸ್ಸು, ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ತೆಕ್ಕೆಗೆ ಬರುತ್ತೆ. ದೇವರು ಎಲ್ಲರಿಗೂ ಒಂದು ಸುವರ್ಣ ಅವಕಾಶ ಕೊಡ್ತಾರೆ. ನೀವು ಧರ್ಮದ ದಾರಿಯಲ್ಲಿ ನಡೆದು ಸತ್ಕರ್ಯ ಮಾಡಿದರೆ ದೇವರು ನಿಮ್ಮ ಬರಹವನ್ನೇ ಬದಲಾಯಿಸಿ ಬಿಡ್ತಾನೆ. ಈಗ ಐಶ್ವರ್ಯ, ನೆಮ್ಮದಿ ಮತ್ತು ಸಮೃದ್ಧಿ ನಿಮ್ಮ ಜೀವನದ ಭಾಗವಾಗುತ್ತೆ. ಬಡತನ ಅನ್ನೋದು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತೆ. ಕಾಲಚಕ್ರ ತಿರುಗ್ತಾ ಇದೆ ಮತ್ತು ವೈಕುಂಠದ ಬಾಗಿಲು ನಿಮಗಾಗಿ ತೆರೆದಿದೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಇದನ್ನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೆಲವರು ಅರ್ಧಕ್ಕೆ ನಿಲ್ಲಿಸಿ ಆಮೇಲೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಫ್ರೆಂಡ್ಸ್, ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ ಅಂತ ನಾವು ನಿಮಗೆ ಹೇಳ್ತೇವೆ. ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ: ನಿಮ್ಮ ಬಿಡುವಿಲ್ಲದ ಜೀವನದಿಂದ 10 ನಿಮಿಷ ಬಿಡುವು ಮಾಡಿಕೊಂಡು ಈ ವಿಡಿಯೋವನ್ನು ಪೂರ್ಣವಾಗಿ ಗಮನ ಇಟ್ಟು ನೋಡೋದು. ಹೌದು ಫ್ರೆಂಡ್ಸ್, ಕೇವಲ ನೋಡಿದ್ರೆ ಸಾಕಾಗೋದಿಲ್ಲ, ಪ್ರತಿ ಮಾತನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಗ್ರಹಗಳ ಬದಲಾವಣೆಗೆ ತಕ್ಕಂತೆ ನೀವು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರಬೇಕು, ಯಾವ ತೊಂದರೆಯಿಂದ ಪಾರಾಗೋದಕ್ಕೆ ಏನು ಮಾಡಬೇಕು ಎಂಬುದನ್ನು ತಿಳಿಬೇಕು. ಮತ್ತು ನಿಮಗೆ ತೊಂದರೆ ಕೊಟ್ಟ ಶತ್ರುಗಳು ಅವರೇ ಈಗ ದೊಡ್ಡ ತೊಂದರೆಗೆ ಸಿಲುಕ್ತಾರೆ. ನಿಮ್ಮ ಕೆಲಸವನ್ನು ಹಾಳು ಮಾಡೋದಕ್ಕೆ ಬಂದವರು ಅವರ ಕೆಲಸವನ್ನೇ ಹಾಳು ಮಾಡ್ಕೊಳ್ತಾರೆ. ನಿಮ್ಮ ಜೀವನದ ಎಲ್ಲ ಗಂಟುಗಳಿಗೆ ಪರಿಹಾರ ಈ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ವೃಷಭ ರಾಶಿಯು ಭೂತತ್ವದ ರಾಶಿ. ಇದು ಸ್ಥಿರತೆ, ಸಹನೆ ಮತ್ತು ಸೌಂದರ್ಯದ ಸಂಕೇತ. ನಿಮ್ಮ ರಾಶಿಯವರು ಕೆಲಸದಲ್ಲಿ ಬಹಳ ನಿಧಾನವಾಗಿ ಆದರೆ ಖಚಿತವಾಗಿ ಗೆಲುವು ಸಾಧಿಸ್ತಾರೆ. ನಿಮ್ಮ ರಾಶಿಯ ಜನ ಬೇಗ ಯಾರನ್ನು ಕೂಡ ಶತ್ರು ಮಾಡ್ಕೊಳ್ಳೋದಿಲ್ಲ, ಆದರೆ ಒಮ್ಮೆ ಶತ್ರು ಮಾಡಿಕೊಂಡ್ರೆ ಕೊನೆಯವರೆಗೂ ಕೂಡ ಮರೆಯೋದಿಲ್ಲ. ನೀವು ತುಂಬ ನಿಷ್ಠಾವಂತರು, ಪ್ರಾಮಾಣಿಕರು. ಇದೇ ಕಾರಣಕ್ಕೆ ಜನ ನಿಮ್ಮನ್ನು ಬಳಸಿಕೊಳ್ತಾರೆ. ಹೌದು ಫ್ರೆಂಡ್ಸ್, ನಿಮಗೆ ಒಳ್ಳೆಯದಾದಾಗ, ಸಂಬಳ ಹೆಚ್ಚಾದಾಗ, ಬೋನಸ್ ಬಂದಾಗ ನೀವು ಅದನ್ನು ಮೊದಲು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ತೀರ. ಅವರು ಸ್ನೇಹಿತರಿರಲಿ, ನೆಂಟರಿರಲಿ, ಸಹೋದರಿ ಇರಲಿ, ನೀವು ಮುಕ್ತ ಮನಸ್ಸಿನಿಂದ ಎಲ್ಲವನ್ನು ಕೂಡ ಹೇಳಿಬಿಡ್ತೀರ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳು ಬರೋದಕ್ಕೆ ಇದೇ ಕಾರಣ. ನಿಮ್ಮ ಸುತ್ತಲಿನ ಜನರೇ ನಿಮ್ಮ ರಹಸ್ಯ ಶತ್ರುಗಳು ಆಗ್ತಾರೆ. ಆದ್ದರಿಂದ ಮುಂದಿನ 3 ದಿನಗಳು ನೀವು ಈ ತಪ್ಪನ್ನು ಮಾತ್ರ ಮತ್ತೆ ಮಾಡಬೇಡಿ. ನಿಮಗೆ ಬರುವ ಶುಭ ಸುದ್ದಿ, ಹಣಕಾಸಿನ ಲಾಭ ಎಲ್ಲವನ್ನು ನಿಮ್ಮ ಮನದಲ್ಲೇ ಇಟ್ಕೊಳ್ಳಿ, ಯಾರಿಗೂ ಹೇಳಬೇಡಿ. ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ ನಿಮ್ಮ ವಿರುದ್ಧ ಆಪ್ತರೇ ಪಿತೂರಿ ಮಾಡಬಹುದು, ಆದರೆ ಹೆದರಬೇಡಿ. ಯಾಕೆಂದರೆ ಶುಕ್ರನು ಈಗ ಉಚ್ಚ ಸ್ಥಿತಿಯಲ್ಲಿ ನಿಮ್ಮನ್ನು ಕಾಯ್ತಾ ಇದ್ದಾನೆ. ನೀವು ಬಹಳ ದಿನಗಳಿಂದ ಕನಸು ಕಾಣುತ್ತಿರುವ ಐಷಾರಾಮಿ ವಸ್ತುವನ್ನು ಕೊಳ್ಳುವ ಯೋಗ ಇದೆ. ಫ್ರೆಂಡ್ಸ್, ಹೊಸ ಮನೆ, ಹೊಸ ಕಾರು, ಚಿನ್ನಾಭರಣ ಕೊಳ್ಳುವ ಭಾಗ್ಯ ನಿಮ್ಮದಾಗಿದೆ. ನೀವು ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗ್ಬೋದು. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸ್ಥಳಗಳಿಗೆ ಭೇಟಿ ನೀಡ್ತೀರಾ. ದೇವಸ್ಥಾನ, ಪುಣ್ಯಕ್ಷೇತ್ರಗಳಿಗೆ ಹೋಗುವ ಯೋಗ ಕೂಡ ಇದೆ. ನೀವು ಮನೆಯಿಂದ ಹೊರಗೆ ಇಟ್ಟ ಪ್ರತಿ ಹೆಜ್ಜೆ ಕೂಡ ಈಗ ಲಾಭ ತರುತ್ತೆ. ಕರ್ಮದ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿ. ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಶುದ್ಧತೆ ಇರಲಿ. ಫ್ರೆಂಡ್ಸ್, ನೀವು ವ್ಯಾಪಾರ ಮಾಡ್ತಿದ್ರೆ ಗ್ರಾಹಕರಿಗೆ ಮೋಸ ಮಾಡಬೇಡಿ. ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಬೇಡಿ. 2ನೇ ದರ್ಜೆಯ ಸರಕನ್ನು ಮೊದಲ ದರ್ಜೆ ಅಂತ ನೀವು ಮಾರೋದಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಶುಕ್ರನ ಕೋಪಗೊಳ್ತಾನೆ ಮತ್ತು ಶನಿಯ ಕಾಟ ಶುರುವಾಗುತ್ತೆ. ಶನಿ ಕೆಟ್ಟರೆ ಹಣಕಾಸು ಮಾತ್ರ ಅಲ್ಲ, ಆರೋಗ್ಯ, ಸಂಬಂಧ ಎಲ್ಲ ಕೂಡ ಹಾಳಾಗುತ್ತೆ. 3ನೇ ಎಚ್ಚರಿಕೆ: ನೀವು ಅತಿ ಹೆಚ್ಚು ನಂಬುವ ವ್ಯಕ್ತಿಯೇ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ಬೋದು. ಅವನು ಯಾವಾಗಲೂ ನಿಮ್ಮ ಹಿತೈಷಿಯಂತೆ ನಡೆಸ್ತಾನೆ, ಆದರೆ ಒಳಗೊಳಗೆ ನಿಮ್ಮ ಬೇರು ಅಗಿತಾ ಇರ್ತಾನೆ. 3 ಇದ್ದಾರೆ, ಅವರ ಮುಖದಲ್ಲಿ ನಗು, ಮನಸ್ಸಲ್ಲಿ ವಿಷ. ಅವರ ಮಾತು ಜೇನಿನಂತೆ ಸಿಹಿ, ಆದರೆ ಉದ್ದೇಶ ಮಾತ್ರ ಕಹಿ. ಈಗ ಬ್ರಹ್ಮಾಂಡ ಅವರ ಅಸಲಿ ಮುಖವನ್ನು ನಿಮಗೆ ತೋರಿಸ್ತಾ ಇದೆ. ನೀವು ಗಮನಿಸಿರ್ಬೋದು, ಕಳೆದ ಕೆಲವು ವಾರಗಳಿಂದ ಕೆಲವು ಜನರ ವರ್ತನೆ ಇದ್ದಕ್ಕಿದ್ದಂತೆ ಬದಲಾಗಿದೆ. ಯಾರೋ ದೂರ ಆಗಿದ್ದಾರೆ, ಯಾರೋ ಅತಿಯಾಗಿ ಹತ್ತಿರ ಆಗ್ತಾ ಇದ್ದಾರೆ. ಇದು ಆಕಸ್ಮಿಕವಲ್ಲ, ನಿಮ್ಮ ಜೀವನದಿಂದ ಕಸ ಗುಡಿಸುವ ಪ್ರಕ್ರಿಯೆ ಶುರುವಾಗಿದೆ. ಇನ್ನು ನಿಮ್ಮ ದಾರಿಯಲ್ಲಿದ್ದ ಮುಳ್ಳುಗಳನ್ನು ದೇವರೇ ತೆಗಿತಾ ಇದ್ದಾನೆ. ಆದರೆ ನೀವು ಈ ಮೂವರನ್ನು ಗುರುತಿಸಿ ದೂರ ಮಾಡಿಲ್ಲ ಅಂದರೆ ನಿಮ್ಮ ಶಕ್ತಿಯೆಲ್ಲ ಕೂಡ ಅವರೇ ಹೀರ್ಕೊಂಡ್ಬಿಟ್ಟು ನಿಮ್ಮನ್ನು ಟೋಲ್ ಮಾಡಿಬಿಡ್ತಾರೆ. ಆಗ ನೀವು ಮೇಲೆ ಏಳೋದೇ ಕಷ್ಟ. ಅದಕ್ಕೆ ಪರಿಹಾರ ಏನು? ಒಂಟಿಯಾಗಿ ಕುಳಿತು ಆತ್ಮ ಅವಲೋಕನ ಮಾಡಿ. ಯಾರ ಜೊತೆ ಮಾತನಾಡಿದಾಗ ನಿಮಗೆ ಭಾರ ಅನಿಸುತ್ತೆ? ಯಾರು ನಿಮ್ಮ ಸಾಧನೆಯನ್ನು ಕೇಳಿ ಮುಖ ಸಣ್ಣಗೆ ಮಾಡಿಕೊಳ್ತಾರೆ? ಯಾರು ನಿಮ್ಮ ಕನಸುಗಳಿಗೆ ಅಡ್ಡಗಾಲು ಹಾಕ್ತಾರೆ ಅಂತ ಪಟ್ಟಿ ಮಾಡಿ. ಅವರೇ ನಿಮ್ಮ ನಿಜವಾದ ಶತ್ರುಗಳಾಗಿರ್ತಾರೆ. ತಕ್ಷಣ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ.
ವೃಷಭ ರಾಶಿಯವರೇ, ಈ 48 ಗಂಟೆಗಳು ನಿಮಗೆ ಪರೀಕ್ಷೆ ಮತ್ತು ಪುರಸ್ಕಾರ ಎರಡು ಕೂಡ ಆಗಿರುತ್ತೆ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಕಮಲದ ಹೂ ಅರ್ಪಿಸಿ, ಬಿಳಿ ಬಟ್ಟೆ ಹಾಕಿ ಅಕ್ಕಿ ಸಕ್ಕರೆ ದಾನ ಮಾಡಿ. ಶುಕ್ರವಾರ ಉಪವಾಸ ಮಾಡಿ ಸಂಜೆ ಪಾಯಸ ನೈವೇದ್ಯ ಮಾಡಿದರೆ ನಿಮ್ಮ ದಾರಿದ್ರ್ಯ ದೂರ ಆಗುತ್ತೆ. ನಿಮ್ಮ ಹಠಮಾರಿತನವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ವೃಷಭ ರಾಶಿಯವರ ದೊಡ್ಡ ಸಮಸ್ಯೆನೇ ಅತಿಯಾದ ಹಠ. ಬದಲಾವಣೆಗೆ ಒಗ್ಗಿಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ತಾಯಿ ಮತ್ತು ಹೆಂಡತಿಯೊಂದಿಗೆ ಸೌಜನ್ಯದಿಂದ ವರ್ತಿಸಿ. ಅವರ ಆಶೀರ್ವಾದದಿಂದ ಶುಕ್ರನು ಪ್ರಸನ್ನ ಆಗ್ತಾನೆ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಳ, ಹೊಸ ಜವಾಬ್ದಾರಿ ಸಿಗುವ ಯೋಗ ಇದೆ. ವ್ಯಾಪಾರದಲ್ಲಿ ದೊಡ್ಡ ಗ್ರಾಹಕರು ಸಿಗ್ತಾರೆ. ಕಲೆ, ಸೌಂದರ್ಯ, ಆಭರಣ, ವಸ್ತ್ರ, ಹೈನುಗಾರಿಕೆ, ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಬಂಪರ್ ಲಾಭ. ಪ್ರೀತಿಯಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಕ್ಕಿ ಮದುವೆ ನಿಶ್ಚಯವಾಗುತ್ತೆ. ದಾಂಪತ್ಯದಲ್ಲಿ ಇದ್ದ ಮನಸ್ತಾಪ ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತೆ. ಮಕ್ಕಳಿಂದ ಶುಭ ಸುದ್ದಿ ಬರಲಿದೆ. ಆರೋಗ್ಯದಲ್ಲಿ ಗಂಟಲು, ಥೈರಾಯ್ಡ್, ಸಕ್ಕರೆ ಕಾಯಿಲೆ ಬಗ್ಗೆ ಜಾಗೃತಿ ಇರಲಿ. ಸಿಹಿ ತಿನಿಸು ಕಡಿಮೆ ಮಾಡಿ. ಬಿಳಿ ಬಣ್ಣದ ಆಹಾರ, ಮೊಸರು, ಹಾಲು ಹೆಚ್ಚು ಸೇವನೆ ಮಾಡಿ. ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಮತ್ತು ಶ್ರದ್ಧೆನೇ ನಿಮ್ಮ ದೊಡ್ಡ ಸಂಪತ್ತು. ನೀವು ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ನಿಮ್ಮ ರಕ್ತದಲ್ಲಿರುತ್ತೆ. ಕೇವಲ ನಂಬಿಕೆ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ದೇವರ ಮೇಲೆ, ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ನೀವು ಹುಟ್ಟಿದ್ದೇ ಸುಖ ಅನುಭವಿಸೋದಕ್ಕೆ, ಸಂಪತ್ತು ಕೂಡಿಡೋದಕ್ಕೆ. ವೃಷಭ ರಾಶಿಯವರು ನಿಧಾನವಾಗಿ ಕೇಳ್ತಾರೆ, ಆದರೆ ಗೆದ್ದ ಮೇಲೆ ಯಾರಿಂದಲೂ ಅವರನ್ನು ಕೆಳಗಿಳಿಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಎದ್ದೇಳಿ, ನಿಮ್ಮ ಸುವರ್ಣಯುಗ ಆರಂಭ ಆಗಿದೆ. ನಿಮ್ಮ ಕನಸಿನ ಅರಮನೆ ಕಟ್ಟುವ ಕಾಲ ಬಂದಿದೆ. ಇಂದೇ ಪ್ರಮಾಣ ಮಾಡಿ, ನಾನು ಸಮೃದ್ಧನಾಗ್ತೇನೆ, ನಾನು ಸಂತೋಷವಾಗಿರ್ತೇನೆ, ನನ್ನನ್ನು ಅದೃಷ್ಟನೇ ಹುಡುಕಿಕೊಂಡು ಬರುತ್ತೆ. ಈ ಮಂತ್ರವನ್ನು ಪ್ರತಿದಿನ 16 ಬಾರಿ ಹೇಳಿ. ಇಡೀ ವಿಶ್ವ ನಿಮ್ಮ ಇಚ್ಛೆಯನ್ನು ಪೂರೈಸೋದಕ್ಕೆ ಕೆಲಸ ಮಾಡುತ್ತೆ. ಓಂ ಶುಂ ಶುಕ್ರಾಯ ನಮಃ, ಜೈ ಮಹಾಲಕ್ಷ್ಮಿ, ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.